ಕಾಳಗಿ ತಾಲೂಕಿನ ಕೊಡ್ಲಿ ರಾಜ್ಯ ಹೆದ್ದಾರಿ 32ರ ದುರಾವಸ್ಥೆ ಕಂಡು ವಾಹನ ಸವಾರರು ರೋಸಿ ಹೋಗಿದ್ದಾರೆ. ಕಳೆದ 2 ವರ್ಷಗಳಿಂದ ಈ ರಸ್ತೆ ಸಂಪೂರ್ಣವಾಗಿ ತಗ್ಗುಗುಂಡಿಗಳಿಂದ ತುಂಬಿ ಹೋಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡುತ್ತಿಲ್ಲ. ದಿನನಿತ್ಯ ಸಾವಿರಾರು ವಾಹನಗಳು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಈ ರಸ್ತೆಯ ಶೋಚನೀಯ ಸ್ಥಿತಿಯ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಇದು ಕಾಳಗಿ ತಾಲೂಕಿನ ಕೊಡ್ಲಿ ರಾಜ್ಯ ಹೆದ್ದಾರಿ 32ರ ದುಸ್ಥಿತಿ. ರಸ್ತೆಯಲ್ಲಿದೆ ಎಂದು ಗುಂಡಿಗಳಲ್ಲಿ ಹುಡುಕುವಷ್ಟರ ಮಟ್ಟಿಗೆ ರಸ್ತೆಯುದ್ದಕ್ಕೂ ಬೃಹತ್ ಗಾತ್ರದ ಹಳ್ಳಗಳು ಬಿದ್ದಿವೆ. ಕಳೆದ ಸುಮಾರು 2 ವರ್ಷಗಳಿಂದ ಈ ರಸ್ತೆ ಇದೇ ಸ್ಥಿತಿಯಲ್ಲಿದ್ದರೂ ಅಧಿಕಾರಿಗಳು ಮಾತ್ರ ಕ್ಯಾರಿಯನ್ನಿಟ್ಟಿಲ್ಲ. ದಿನಾಲೂ ಈ ರಸ್ತೆಯಲ್ಲಿ ಸರ್ಕಾರಿ ಬಸ್, ಲಾರಿ, ಟೆಂಪೋ, ಕಾರು ಸೇರಿದಂತೆ ನೂರಾರು ವಾಹನಗಳು ಸಂಚರಿಸುತ್ತವೆ. ವಿಪರ್ಯಾಸವೆಂದರೆ ಇದೇ ತಾಲೂಕಿನ ಸ್ಥಳೀಯ ಶಾಸಕರು ಕೂಡ ದಿನಾಲೂ ಇದೇ ರಸ್ತೆಯ ಮೇಲೆ ಓಡಾಡುತ್ತಾರೆ. ಆದರೂ ರಸ್ತೆಯ ಈ ನರಕ ಯಾತನೆ ಅವರ ಕಣ್ಣಿಗೆ ಕಾಣದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯ ತೆಗ್ಗುಗುಂಡಿಗಳಿಂದಾಗಿ ಪ್ರತಿನಿತ್ಯ ವಾಹನ ಸವಾರರು ಹಾಗೂ ಸ್ಥಳೀಯರು ಹೈರಾಣಾಗಿದ್ದಾರೆ. ಇರಬಹುದು ಕಾಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೋಡ್ಲಿ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ಸಂಖ್ಯೆ 32. ಈ ರಸ್ತೆ ಏನಪ್ಪ ಅಂತಂದರೆ ಈ ರಸ್ತೆಯ ಮೇಲೆ ನಮ್ಮ ಸಂಬಂಧಪಟ್ಟ ಶಾಸಕರು ಆಗಿರ್ಬೋದು ಅನೇಕ ಬಾರಿ ಏನಪ್ಪ ಅಂದರೆ ಈ ರಸ್ತೆಯ ಮೇಲೆ ಹಾದು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಈ ರಸ್ತೆ ತೆಗ್ಗುಗುಂಡಿಗಳು ಬಿದ್ದು ಸುಮಾರು 2 ವರ್ಷಗಳಾಯಿತು. 2 ವರ್ಷಗಳಾದರೂ ಈ ಸಂಬಂಧಪಟ್ಟ ಅಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ತಮ್ಮ ಕಣ್ಣಿಗೆ ಈ ರಸ್ತೆ ಕಾಣ್ತಾ ಇಲ್ವಾ? ಜನರ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂತಂದರೆ, ಬಾಜು RSK ಇದೆ, ರೈತ ಸಂಪರ್ಕ ಕೇಂದ್ರ ಇದೆ. ಇಲ್ಲೇನಪ್ಪ ಅಂದ್ರೆ ಹಲವಾರು ಬಾರಿ ರೈತರು ಏನಪ್ಪ ಅಂದ್ರೆ ತಮ್ಮ ಬೀಜ ಬಿತ್ತನೆ ಮಾಡೋ ಸಲುವಾಗಿ ಆಗಿರ್ಬೋದು ಅಥವಾ ರೈತರ ಒಂದು ಪ್ರತಿಯೊಂದು ಕಾಗದ ಪತ್ರ ಸಲುವಾಗಿ ಏನಪ್ಪ ಅಂದ್ರೆ ತಮ್ಮ ಕಚೇರಿಗೆ ಅಲ್ದಾಡ್ತಾ ಇರ್ತಾರೆ. ಇಲ್ಲೇನಪ್ಪ ಅಂತಂದರೆ ಇಂಥ ರಸ್ತೆಗಳು ಇಟ್ಕೊಂಡೇನಪ್ಪ ಅಂತಂದರೆ ಹಲವಾರು ಬಾರಿ 2 ವೀಲರ್ಗಳಾಗಿರ್ಬೋದು, 4 ವೀಲರ್ಗಳಾಗಿರ್ಬೋದು ಜನರಿಗೆ ಎಷ್ಟು ತೊಂದರೆ ಆಗ್ತಾಯಿದೆ ಈ ರಸ್ತೆ ಸಲುವಾಗಿ ಏನಪ್ಪ ಅಂತಂದರೆ ಯಾರೂ ಕೂಡ ಕೇರ್ಲೆಸ್ ಮಾಡ್ತಾಯಿದ್ದಾರೆ. ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಏನಪ್ಪ ಅಂತಂದರೆ ಅನೇಕ ಬಾರಿ ಸಂಘಟನೆ ಮುಖಂಡರುಗಳು ಕೂಡ ಮನವಿ ಕೂಡ ಮಾಡಿದಾರಂತೆ. ಆದರೂ ಕೂಡ ಯಾರೂ ಕೂಡ ಈ ರಸ್ತೆಗೆ ಬಗ್ಗೆ ಏನಪ್ಪ ಅಂತಂದರೆ ಬಂದು ರಸ್ತೆ ದುರಸ್ತಿ ಮಾಡ್ತಾಯಿಲ್ಲ. ನಾವು ಎಲ್ಲಿ ಏನಪ್ಪ ಅಂದ್ರೆ ಈ ರಸ್ತೆ ಕುರಿತು ತಾವು ಏನಪ್ಪ ಅಂತಂದರೆ ಅನೇಕ ಬಾರಿ ನಾವು ಕೂಡ ತಮ್ಮನ್ನು ಫೋನ್ ಕರೆ ಮುಖಾಂತರ ತಮ್ಮನ್ನು ತಿಳಿಸಿದ್ದೀವಿ. ಅಂದರೂ ಕೂಡ ಈ ರಸ್ತೆ ದುರಸ್ತಿ ಮಾಡ್ತಾಯಿಲ್ಲ. ಎಷ್ಟು ನಮಗೆ ನಾಚಿಕೆಗೇಡು ಸಂಗಾತಿ ಏನಪ್ಪ ಅಂತಂತಂದ್ರೆ ಅದಕ್ಕೆ ಕೂಡಲೇ ಅಧಿಕಾರಿಗಳು, ಸಂಬಂಧಪಟ್ಟ ನಮ್ಮ ತಾಲೂಕಿನ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ತಾವು ರಸ್ತೆ ದುರಸ್ತಿ ಮಾಡ್ಬೇಕಂತೇಳಿ ನಾವು JK ಕನ್ನಡ ವಾಹಿನಿಯ ಮುಖಾಂತರ ತಮ್ಮನ್ನು ಮನವಿ ಮಾಡ್ತಾ ಇದ್ದೀವಿ. ಇನ್ನಾದರೂ ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಬೇಕಿದೆ. ಕೂಡಲೇ ಈ ರಾಜ್ಯ ಹೆದ್ದಾರಿಯನ್ನ ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವುದೇ JK ಕನ್ನಡ ನ್ಯೂಸ್ನ ಕಳಕಳಿಯ ಮನವಿಯಾಗಿದೆ. ರಮೇಶ್ ಎಸ್ ಕುಡಹಳ್ಳಿ, JK ನ್ಯೂಸ್ ಕನ್ನಡ, ಕಾಳಗಿ. ಬಗ್ಗೆ ಎಷ್ಟು ವರ್ಷಗಳಿಂದ ಈ ರಸ್ತೆ ಆಗ್ತಾ ಇದೆ? ಸರಿ, ಸುಮಾರು 4 ವರ್ಷದಿಂದ ಈ ರಸ್ತೆ ಅಗದಿದಾರ. ಅರ್ಧಂಬರ್ಧದಲ್ಲಿ ಡ್ರೈನ್ ಮಾಡಿ ಅಲ್ಲೇ ಬಿಟ್ಟಿದ್ದಾರೆ. ರಸ್ತೆ ಮೇಲೆ ನೀರು ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೆ ಎಲ್ಲ ಜನಪ್ರತಿನಿಧಿ ಹೇಳಿದ್ರು ಯಾವುದೇ ರೀತಿ ಕಾಮಗಾರಿ ಇದು ಕಂಪ್ಲೀಟ್ ಮಾಡ್ತಾ ಇಲ್ಲ. ಇದರಿಂದ ಈಗಾಗಲೇ ಅಲ್ಲ ಡ್ರೈನೇಜ್ ಬ್ಲಾಕ್ ಆಗಿ ಅಲ್ಲಿ ಆಲ್ರೆಡಿ ಹೊಲಸದ ಗಬ್ಬು ನಾರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹೇಳಿದ್ರು ಯಾವುದೇ ಕ್ಯಾರೆ ಅಂತ ಇಲ್ಲ. ಸಮಸ್ತ ಈ ಕಾಲನಿ ನೀರೆಲ್ಲ ಇಲ್ಲೇ ಬಂದು ಪೂರ್ತಿ ರಸ್ತೆ ಹಾಳಾಗಿದೆ. ಆದಷ್ಟು ಬೇಗನೆ ಈ ರಸ್ತೆ ದುರಸ್ತಿ ಮಾಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಈ ಮೂಲಕ ನಾವು ಆಗ್ರಹ ಮಾಡ್ತೇವೆ. ತಮ್ಮ ಹೆಸರು? ಶಿವಲಿಂಗಪ್ಪ ಸುಲೇಪೇಟೆ ಅಂತೇಳಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.